ಹಾ ಇಲ್ಲಿ ಈಗ ಒಂದ್ ಕ್ಲೈಮ್ಯಾಕ್ಸ್ ಶೂಟಿಂಗ್ ಇತ್ತ, ಅದಕ್ಕೆಲ್ಲ ಮುಗಿತು, ಈಗ ಪ್ಯಾಕಪ್ ಆಯ್ತು. ಹಾ ಎಲ್ಲ ಹುಡುಗರೆಲ್ಲ ಹೋದ್ರು, ಈಗ ನಾನು ಮನೆಗೆ ಹೋಗ್ತೀನಿ. ಅದ ಬಹುಶಃ ನಾಳೆ ತನಕ ಅಪ್ಲೋಡ್ ಆಗ್ಬೋದು ಯೂಟ್ಯೂಬ್ದಾಗ ನಮ್ಮ ಟೆಕ್ ಪತ್ನಿ ಒಳಗೆ. ಒಂದು ನಿಮಿಷಕ್ಕಪ್ಪ, ನಿಂಗೆ ಆಮೇಲೆ ಮಾಡ್ತೀನಿ. ಯಪ್ಪ ಸರ್ ನೀವ್ ಹೆಂಗ್ಯಾಕ್ರಿ ಸರ್? ಸರ್ ನೀವೇನಿಲ್ಲ ಸರ್, ಹೆಂಗ್ಯಾಕ ಸರ್? ಸರ್ ನಿಮ್ ದೊಡ್ಡ ಅಭಿಮಾನಿ ಸರ್. ಹ್ಞೂ ರೀ ಸರ್, ಬರ್ರಿ ಸರ್ ಒಂದ್ ಸೆಲ್ಫಿ ತಕೊಂಡ್ ಬರ್ರಿ. ಬರ್ರಿ ಸರ್. ಸೆಲ್ಫಿ? ಹಾ ಸರ್ ಬರ್ರಿ, ಪ್ಲೀಸ್ ಪ್ಲೀಸ್ ಸರ್, ನೀವು ಬಾಳ ಅಭಿಮಾನ ರೀ ಸರ್. ಥ್ಯಾಂಕ್ ಯು ರೀ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಓಕೆ. ಆ ಗಾಡಿ ಒಳಗಿನ ಫೋಟೋ ಸರ್ ನಿಮ್ದರಿ ಅದ್ ಫೋಟೋ ರೀ. ನಾವು ನಿಮ್ ದೊಡ್ಡ ಅಭಿಮಾನಿ ನಾನು ಫೋಟೋ ಕೊಂಡ್ ತಗೊಂಡಿರಿ ನೀವು. ಏನ ಆ ಫೋಟೋ ಕೊಂಡು ತಗೊಂಡಿವಿ? ಹೌದ್ರಿ ಸರ್, ಅಲ್ಲಿ ಎಕ್ಸಿಬಿಷನ್ ನಡೆದೈತ್ರಿ, ಅಲ್ಲಿ ಕೊಂಡು ತಗೊಂಡಿವ್ರಿ. ಹಾ ರೀ ಸರ್. ಎಕ್ಸಿಬಿಷನ್ ಎಲ್ಲಿ, ಯಾವಲ್ಲಿ ನಡೆದ ಎಕ್ಸಿಬಿಷನ್? ಇಲ್ಲೇ ರೀ ಸರ್, ದಾನಮದೇವಿ ಗುಡಿ ಒಳಗೆ. ಈ ನಮ್ಮ ಪಾವನ ದಾನಮದೇವಿ ಗುಡಿ ಅಂತ? ಹಾ ರೀ ಸರ್, ಅಲ್ಲೇ ಐತ್ರಿ ಸರ್. ಓಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳಿದಕ್ಕೆ. ಅಂದಂಗ ಆರ್ಟಿಸ್ಟ್ ಹೆಸರು? ಆರ್ಟಿಸ್ಟ್ ಹೆಸರು ಸರ್ ಅವನಿ ಹತ್ತರಿ ಸರ್. ಅವನಿ? ಅವನಿ. ಓಕೆ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಯ್ ಸರ್. ಹಾಯ್ ಸರ್, ನೀವೇನಿಲ್ಲಿ? ನೀವು ಬರ್ತೀವಿ ಅಂತ ನಮ್ಗೆ ಏನು ಅಡ್ವಾನ್ಸ್ ಏನೇ ಹೇಳಿಲ್ಲ ಸರ್. ನೀವ್ಯಾರು ಗೊತ್ತಾಗಲಿಲ್ಲ ನನಗೆ ಸರ್. ಇದಕ್ಕೆಲ್ಲ ನಾನು ಮ್ಯಾನೇಜರ್. ಮ್ಯಾನೇಜರ್ ಸರ್ ಒಂದು ಸೆಲ್ಫಿ ಪ್ಲೀಸ್ ಸರ್. ಸೆಲ್ಫಿ? ಓಕೆ ಓಕೆ ಓಕೆ. ಇಲ್ಲಿ ತಪ್ಪು ಇಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಗೊಂದು ವಿಷಯ ಕೇಳಬೇಕು. ಹೇಳಿ ಸರ್. ನೀವು ಮ್ಯಾನೇಜರ್ ಅಲ್ಲ ಇಲ್ಲಿ? ಹೌದು ಸರ್. ಇಲ್ಲಿ ಅವನಿ ಅನ್ನೋ ಆರ್ಟಿಸ್ಟ್ ಇಲ್ಲಿ ಏನೋ ಎಕ್ಸಿಬಿಷನ್ ನಡೆದಿದೆ. ಓ ಅವ್ರಾ ಸರ್? ಇವಾಗ ಜಸ್ಟ್ ಒಂದು 10 ನಿಮಿಷ ಆಯ್ತು ಸರ್. ಒಂದು 10 ಪೇಂಟಿಂಗ್ ಮಾಡಿ ಸರ್. ಇವತ್ತ ನಿಮ್ಮ 10 ಪೇಂಟಿಂಗ್ ಮಾಡ್ಕೊಂಡ್ಬಂತೀವಿ ಸರ್ ಅವರು. ಮೊದ್ಲ ನಿಮ್ದು ಪಬ್ಲಿಸಿಟಿ ಭಾಳ ಸರ್. 10 ನಿಮಿಷದ ಒಂದು 10 ಇದ್ರ ಪೇಂಟಿಂಗ್ ಎಲ್ಲ ಸೇಲ್ ಮಾಡ್ಕೊಂಡು ಹೋಗಿ ಸರ್ ಅವರು. ಏನು ವಾದ್ರು ಈಗ? ಯಾವ ಕಡೆ ವಾದ್ರು ಸರ್? ಈಗ ಜಸ್ಟ್ ಇವಾಗ ತಾನೆ ಹೋದ್ರು. ಇಲ್ಲೇ ಇರ್ಬೋದು ಸರ್, ಇಲ್ಲೇ ಇರ್ಬೋದು ಹೊರಗಡೆ ಸರ್. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಸಾರಿ ಐ ಆಮ್ ಸಾರಿ. ಒಂದು ಸ್ವಲ್ಪ ನಂದು ಗಡ್ಬಡಿ ಇರ್ತದೆ, ಅದಕ್ಕೆ ಸ್ವಲ್ಪ ಏನು ತಿಳ್ಕೊಬೇಡ್ರಿ. ಹಲೋ, ಸಾರಿ ಹೇಳಿಲ್ರಿ. ಇಟ್ಸ್ ಓಕೆ ರೀ. ಯಾಕಿಷ್ಟು ಅರ್ಜೆಂಟ್?
ಯಾರು ನೋಡ್ಕಾಕತ್ತೀರಿ? ಹೌದ್ರಿ, ಇಲ್ಲಿ ಯಾರೋ ಒಬ್ಬ ಆರ್ಟಿಸ್ಟ್ ಹೆಸರು ಅವನಿ ಅವನಿ ಅಂತ ಅವನಿನ ಹುಡ್ಕೋತ್ ಬಂದಿನ ಇಲ್ಲಿ. ಓಹೋ ಹೋ, ಅವನಿನ್ ಹುಡುಕ್ತಾ ಇದ್ದೀರಾ? ಅವನಿ ಅವನಿ ನಿಮ್ಗೆ ಗೊತ್ತದಾಳು? ಅಯ್ಯೋ ಕನ ಮುದ್ದು, ನಾನೇ ನಿನ್ನ ಅವನಿ. ಗೊತ್ತು ಗೊತ್ತು. ಅವನಿ ಗೊತ್ತೈತಿ? ಯಾವ್ರಿ ಅವನಿ? ಎಲ್ಲಿ ಇರ್ತಾಳ ಅವನಿ? ಎಲ್ಲಿ ಸಿಗ್ತಾಳ ಅವನಿ? ಅವನಿ ಅದೆಲ್ಲ ಬಿಡ್ರಿ. ಈಗ ನೀವು ಯೂಟ್ಯೂಬರ್ ಅಲ್ವಾ? ಟೆಕ್ಕಪತ್ನಿ ಯೂಟ್ಯೂಬ್ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಹೌದ್ರಿ, ನಾನ ಅದು ಇಲ್ರಿ. ಈಗ ಅವನಿ ಎಲ್ಲಿ ಸಿಗ್ತಾಳ ಹೇಳ್ರಿ ನಮ್ಗೆ. ಅವನಿನ ನಾ ನೋಡ್ಬೇಕಾಗಿತ್ತು. ಈಗ ಅವನಿ ಜೊತೆ ನಾ ಮಾತಾಡ್ಬೇಕು. ಅವನಿ ಬಗ್ಗೆ ಎಲ್ಲ ಹೇಳ್ತೀನಿ. ನಿಮ್ ಜೊತೆ ಒಂದ್ ಸೆಲ್ಫಿ ಸಿಗ್ಬೋದಾ? ಸೆಲ್ಫಿ ಕೊಡ್ತೀನಿ. ನೀವು ಅವನಿ ಬಗ್ಗೆ ಹೇಳ್ಬೇಕು ನನಗೆ. ಹಾ, ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದೆಲ್ಲ ಓಕೆ. ನೀವ್ಯಾಕೆ ಅವನಿನ್ ಹುಡ್ಕಾಕತ್ತೀರಿ? ಅಯ್ಯೋ, ಅವನಿದು ನಂದು ಬಹಳ ದೊಡ್ಡ ಸ್ಟೋರಿ ಐತ್ರಿ. ಆಕಿದು ನಂದು ಯಾವೇ ನೀನು ಚಲುವೆ ಅನ್ನೋ ತರ ಲವ್ ಸ್ಟೋರಿ ಐತಿ. ಅದನ್ನೆಲ್ಲ ನಿಮ್ಗೆ ಯಾಕೆ ಬೇಕ್ರಿ? ಅವನಿಗೆ ಎಲ್ಲಿ ಸಿಗ್ತಾಳೆ ಹೇಳ್ರಿಪ್ಪ. ಮತ್ ನೀವ್ ಅವನಿನ್ ನೋಡಿಲ್ಲ ಹಾಗಾದ್ರೆ? ಅವನಿನ್ ನೋಡಿಲ್ಲ ಅಂತನ ಅವ್ನು ಹುಡ್ಕೋತಿಲ್ಲ ಬಂದಿನ. ಹೋಗ್ಲಿ, ಅವನಿ ಮನೆ ಅಡ್ರೆಸ್ ಕೊಡ್ರಿ ನನಗ. ಅವನಿ ಅಡ್ರೆಸ್ ಶಾಂತಿನಗರ್ ಕಲ್ಯಾಣಿ ಪ್ಲಾಟ್ ನಂಬರ್ 5. ಥ್ಯಾಂಕ್ ಯು ಬಾಯ್. ಹೆಲೋ ಹೆಲೋ ಹೆಲೋ, ಈಗೆಲ್ಲ ಹೊಂಟಿರಿ? ಅವನಿ ಮನೆಗೆ ಬಾಯ್. ಇವತ್ತೇ ಹೋಗ್ತೀರಿ ಅವನಿ ಮನೆಗೆ? ಇವತ್ತ ಅಲ್ರಿ, ಈಗ ಹೋಗ್ತೀನಿ. ಈಗ ಬಾಯ್. ಥ್ಯಾಂಕ್ ಯು. ನನ್ ಹುಡ್ಕೊಂಡು ನಮ್ಮ ಮನೆಗೆ ಹೊಂಟಾನ. ಅವ್ನ್ ಬರುಟಿಗೆ ನಮ್ಮ ಮನೆಯಾಗಿರ್ಬೇಕು. ನೀವೇನ್ರಿ ಇಲ್ಲಿ? ಓ, ನೀವಾ? ಅವನಿ ಮನೆ ಅಡ್ರೆಸ್ ಕೊಡೋದ್ ಬಿಟ್ಟು ನನ್ ಮನೆ ಅಡ್ರೆಸ್ ಕೊಟ್ಬಿಟ್ಟೆ. ಸಾರಿ. ಬನ್ನಿ ಬನ್ನಿ. ಎಂತ ಮೆಂಟಲ್ ಕಂಡು ನನಗೆ ಅಂದಂಗ ನಿಮ್ ಹೆಸರು? ಅನಿ. ಅನಿ. ಅವಳ ಅವನಿ, ಇವಳ ಅನಿ. ಚಂದ ಅದ ಹೆಸರು. ಚಂದ ಐತಿ ನಿಮ್ ಹೆಸರು. ಕೂತ್ಕೋರಿ, ಚಾ ಮಾಡ್ಕೊಟ್ ಬರ್ತೀನಿ. ಅದೆಲ್ಲ ಬ್ಯಾಡ್ರಿ. ಇರ್ಲಿ ಕೂತ್ಕೋರಿ. ಅದೆಲ್ಲ ಬ್ಯಾಡ್ರಿ. ನನಗ ಅವನಿ ಮನಿ ಅಡ್ರೆಸ್ ಕೊಡ್ರಿ. ನನಗ ಅವನಿ ಮೀಟ್ ಆಗ್ಬೇಕು. ನಾ ಅವನಿನ ಅವನಿ ಮನೆ ಅಡ್ರೆಸ್ ಏನ್ ಬ್ಯಾಡ್ರಿ. ಫೋನ್ ನಂಬರ್ ಕೊಡ್ತೀನಿ ತಗೋರಿ. ಗುಡ್. ನಂಬರ್ ಕೊಡ್ರಿ. 9945 767. ಓಕೆ, ಥ್ಯಾಂಕ್ ಯು. ಓಕೆ, ಬಾಯ್. ನೋ ಮೆನ್ಷನ್. ಮತ್ ಈಗ ಕಾಲ್ ಮಾಡಕ್ ಹೋಗ್ಬೇಡ್ರಿ, ಮನಿಗ್ ಹೋಗಿ ಕಾಲ್ ಮಾಡ್ರಿ. ಯಾಕ? ನಾ ಗಾಡಿ ಮೇಲೆ ಮಾತಾಡ್ಕೊತ ಹೋಗ್ತೀನಿ. ಇಲ್ಲ, ಮನಿಗ್ ಹೋಗೇನೆ ಕಾಲ್ ಮಾಡ್ರಿ. ಯಾಕ? ಹಂಗೆಲ್ಲ ಗಾಡಿ ಮೇಲೆ ಹೋಗುವಾಗೆಲ್ಲ ಮಾತಾಡ್ಬಾರ್ದ್ರಿ. ನನಗೇನಾದ್ರು ನಿಮ್ಗೇನು? ನಾ ನಿಮ್ಮ ಅಭಿಮಾನಿ ಇದೀನ್ರಿ. ಓಹೋ, ಬಾಯ್. ಓಕೆ, ಬಾಯ್. ಹಾ, ಆಯ್ತು. ಇವತ್ತ ನೈಟ್ ಶೂಟಿಂಗ್ ಐತದ. ಇಲ್ಲ, ಎಲ್ಲ ರೆಡಿ ಆಗೈತಿ. ಅದ ಕ್ಲೈಮ್ಯಾಕ್ಸ್ ಒಂದು ಶೂಟಿಂಗ್ ಅದ, ಇನ್ನ ಕತಿ ರೆಡಿ ಆಗಿಲ್ಲದ. ಹಾ, ಆಯ್ತು. ನಿನಗೆ ನಾ ಕಾಲ್ ಮಾಡಿ ಹೇಳ್ತಿಲ್ಲ. ಹಾ, ಓಕೆ. ಅದು ಅವನಿಗೆ ಕಾಲ್ ಮಾಡ್ಬೇಕಲ್ಲ ನಂಬರ್. ಹಲೋ. ಹಲೋ, ಅವನಿ? ಯಾರು?
ಹಾ ನಾನ್ ರೀ ಯೂಟ್ಯೂಬರ್. ಯಾವ ಯೂಟ್ಯೂಬರ್? ಇದು ಟೆಕ್ ಪತ್ನಿ ಯೂಟ್ಯೂಬರ್ ಮಂಜುನಾಥ್ ಬಿಡಿಗರ್. ಓ ನೀವಾ? ಹೇಳಿ ಹೇಳಿ. ಹಾ ಹೇಳಿ. ಹಾ ಥ್ಯಾಂಕ್ ಯು. ನನ್ನ ನಂಬರ್ ಯಾರು ಕೊಟ್ರು ನಿಮ್ಗೆ? ಅದು ನಿಮ್ ನಂಬರ್ ಅನಿ ಕೊಟ್ರು, ನಿಮ್ ಫ್ರೆಂಡ್ ಅನಿ. ಓಹೋ ಅನಿ ಕೊಟ್ಲಾ? ಹಾ ಹೇಳಿ ಏನ್ ವಿಷಯ? ಏನಿಲ್ಲ, ನಿಮ್ ಜೋಡಿ ಒಂದ್ ಸ್ವಲ್ಪ ಮಾತಾಡ್ಬೇಕಾಗಿತ್ನ, ಅದಕ್ಕ ಎಲ್ಲಿ ಮೀಟ್ ಆಗ್ತದ? ಹೌದಾ, ಹಾಗಾದ್ರೆ ಒಂದು ಲೊಕೇಶನ್ ಹೇಳ್ತೀನಿ, ಆ ಲೊಕೇಶನ್ಗೆ ಬಂದ್ಬಿಡಿ, ನಾಳೆ ಮೀಟ್ ಆಗ. ಹಾ ಲೊಕೇಶನ್ ಕಳಿಸ್ರಿ ನನಗೆ, ಬರ್ತೀನಿ ನಾಳೆ. ಆಯ್ತು, ನಾಳೆ ಮೀಟ್ ಆಗೋಣ. ಓಕೆ ಬಾಯ್. ಥ್ಯಾಂಕ್ ಯು. ಹಾ ಬಾಯ್. ಓಕೆ. ನಾಳೆ ಅಷ್ಟು ಭೇಟಿ ಆದ್ರೆ ಸಾಕು. ಯಾಕಪ್ಪ ಇಲ್ಲಿ ಬಂತು? ಏ ಹೆಲೋ, ಯೂಟ್ಯೂಬ್ ಸ್ಟಾರ್ ನೋಡಾರ್ದೆ ಹಂಗೆ ಹೊಂಟಿರಲ್ಲ. ಅದ ಇಲ್ಲಿ ಅವನಿ ಬರ್ತೀನಿ, ಅವನಿನ ಹುಡ್ಕೋತ್ ನಾ ಇಲ್ಲಿ ಬಂದು. ಓಕೆ ಬಾಯ್. ಅವನಿ ಇಲ್ಲೇ ಸ್ವಲ್ಪ ಬೇಟಾಗಿ ಬರ್ತೀನಂತ ಹೋಗಿದ್ದಾಳ, ಇಲ್ಲಿ ಕೂತ್ಕೊಂಡ್ ಮಾತಾಡೋಣ, ಬನ್ನಿ ಬರ್ತಾಳೆ. ಬೇಡ, ನಾ ಅವನಿನ ವೇಟ್ ಮಾಡ್ತೀನಿ. ಇಟ್ಸ್ ಓಕೆ, ಬರ್ರಿ. ಇರ್ಲಿ ಬರ್ರಿಪ್ಪ, ಬರ್ರಿ. ಏನ್ ಸರ್, ನಮ್ನೆ ಫಾಲೋ ಮಾಡ್ಕೊಂಡ್ ಬಂದಂಗ ಅನ್ಸತ್ತೆ. ಹಲೋ, ಆಗ ಹೇಳಿಲ್ರಿ, ನಾ ಹುಡ್ಕೊಂಡ್ ಬಂದಿತ್ತು ಅವನಿನ. ಅವನಿ ಇಲ್ಲಿ ಬರ್ತೀನಿ ಬಾ ಅಂತ ಹೇಳ ನನಗೆ ಫೋನ್ ಮಾಡಿ, ಅದಕ್ಕೆ ಬಂದೀನಿ. ವೇಟ್ ಅನ್ಸಿ, ನಾನ ಫೋನ್ ಮಾಡ್ತೀನಿ ಅವನಿ. ಫೋನ ಏ ಹಲೋ ಅನಿ, ಫೋನ್ ನನ್ ಫೋನ್ ನೋಡಿ. ನಿಮ್ ಫೋನ್ ನಮ್ಗೇನ್ ಗೊತ್ತ್ರಿಪ್ಪ. ಹೋಗ್ಲಿ, ನಿಮ್ ಫೋನ್ ಕೊಡ್ರಿ, ಅವನಿಗೆ ಕಾಲ್ ಮಾಡ್ತೀನಿ. ನನ್ ಫೋನೇ ತಂದಿಲ್ಲ ಇವತ್ತು. ಫೋನ್ ಎಲ್ಲಿ ಹೋತು? ಈಗ ಅವನಿಗೆ ಹೆಂಗ್ ನಾ ಭೇಟಿ ಆಗ್ಬೇಕು? ಆಯ್ತಲ್ರಿ, ನಿಮ್ ಜೋಡಿ ಕೂತ್ ನನಗೆ ಟೈಮ್ ವೇಸ್ಟ್ ಮಾಡಕ್ ಇದ್ನಿಲ್ಲ, ನಾ ಹೋಗಿ ಅವನಿನ ಹುಡ್ಕಾಡ್ತೀನಿ. ಹಲೋ, ನೀವು ಅವನಿ ಮುಖಾನ ನೋಡಿಲ್ಲ, ಎಲ್ಲಂತ ಹೋಗ್ತೀರಿ ಅನ್ಕತನ ನನ್ ಜೊತೆ ಸುತ್ತಾಡ್ರಿ, ನಾನು ಅವನಿನ್ ತೋರಿಸ್ತೀನಿ. ನಾ ಯಾವ ಜನ ಪಾಪ ಮಾಡಿನ ಎಂತದ ನಿಮ್ ಜೋಡಿ ಬಂದ್ 4-5 ತಾಸ ಆತ್ನ,
ಇನ್ನ ತಕ ಅವನಿ ಬರ್ಲಾಕತ್ತ ಇರಲ್ಲ. ಇಲ್ಲೇ ಬರ್ತೀನಂತ ಹೇಳಿದ್ದೇಳ್ರಿ ನನಗೂ ಮತ್ತ ಸ್ವಲ್ಪ ಲೇಟ್ ಆಗಿರ್ಬೇಕೇನೋ. ಅವನಿ ಜೋಡಿ ಇಂಪಾರ್ಟೆಂಟ್ ಮಾತದಾವ್ರಿ, ಮಾತಾಡ್ಬೇಕ್ ನಾ. ಬರ್ತಾಳ, ವೇಟ್ ಮಾಡ್ರಿ ಬರ್ತಾಳೆ. ಎಲ್ಲಿ ಹೋತು ಫೋನ್ ಹತ್ಬೇಕನ್ನ ಫೋನ್ ಸಿಕ್ಕಟ್ ಎಲ್ಲಿ ಮಿಸ್ ಆಯ್ತು ನನ್ಗೆ. ಏನ ಅಯ್ಯೋ ಅವನಿ ಎಲ್ಲಿ ಹೋಗಂಗಿಲ್ರಿ, ಸಿಕ್ತಾಳ. ನಾಳೆ ಮೀಟ್ ಆಗೋಣಂತ. ನೀವ್ ಈಗ ಮನಿಗ್ ಹೋಗ್ರಿ, ಟೈಮ್ ಆಗ್ಯದ. ಮತ್ತೆ ನಾಳೆ ಮೀಟ್ ಆಗೋಣ. ಫೋನ್ ಇಷ್ಟೊತ್ತಕ ಫೋನ್ ಅಲ್ಲಿ ಕಿಶೆ ಒಳಗೈತೆ ನೋಡ್ರಿ, ನನ್ ಮೇಲೆ ಸಂಶಯ ಮಾಡ್ತೀರಿ ಮತ್. ಓ ಫೋನ್ ಸ್ವಿಚ್ ಆಫ್. ಅವನಿ ಓಕೆ ಬಾಯ್. ಬಾಯ್. ಹಲೋ ಹಲೋ, ಏನ್ರಿ ನೀವ ಆ ಸನ್ ಸಿಟಿ ಒಳಗೆ ಮೀಟ್ ಹಾಕ್ನಂತಂದ ನೀವು ಬರಲೇ ಇಲ್ಲ. ನಿಮ್ ಸರ್ಮನ ಎಷ್ಟು ಹಾದಿ ಕಾಯ್ದಿನ ಗೊತ್ತೇನ್ರಿ ಅವನಿ. ಆಕ್ಚುಲಿ ನಾ ಬಂದಿದ್ದೆ, ಸ್ವಲ್ಪ ಕೆಲಸ ಬಂತು, ಅದಕ್ಕ ವಾಪಸ್ ಬಂದ್ಬಿಟ್ಟೆ. ಸಾರಿ. ಸುಳ್ಳು ಹೇಳಿ ನನಗೆ ಆಟ ಆಡಿಸ್ಲಾಕ್ ಹೋಗ್ಬೇಡ್ರಿ. ಸುಳ್ಳಲ್ಲ ರೀ, ಕರೆನ ಬಂದಿದ್ನಿ ನಾ. ಬೇಕಂದ್ರೆ ನೀವು ಅನಿನ್ ಕೇಳ್ಕೊರ್ಲ. ಅನೀನ್ ಏನ್ ಕೇಳ್ತೀವಿ ಅಪ್ಪ. ನಿನ್ನೆ ನಿಮ್ಮನ್ ಭೇಟಿ ಮಾಡಿಸ್ನಂತಂದ ಇಡೀ ದಿನ ಚಂತನ ಆಕಿ ಜೋಡಿ ಸುತ್ತಾಡಿನ್ಯ, ಅನಿ ಜೋಡಿ. ನನ್ ನೋಡಕ್ ಬಂದ್ ಮತ್ ಅಣಿ ಜೊತೆ ಯಾಕೆ ಸುತ್ತಾಡಿದ್ರಿ? ನಿಮ್ ಮುಖ ಅಂತೂ ನಾ ನೋಡಿಲ್ಲ. ನಾ ಹೆಂಗ್ ನಿಮ್ಮನ್ ಪುನಃ ಹಿಡಿಲ್ರಿ. ನಿಮ್ಮನ್ ತೋರಿಸ್ಲಕ್ಕ, ನಿಮ್ ಜೋಡಿ ಭೇಟಿ ಮಾಡಿಸ್ಲಕ್ ಮತ್ತ ಅನಿ ಬೇಕಲ್ಲ, ಅದ್ರ ಸಲುವಂದ ಆಕಿ ಜೋಡಿ ಇದ್ನ. ಓಹೋ ಹೋ, ಹೋಗ್ಲಿ ಬಿಡ್ರಿ. ಈಗ ನೀವು ಹೇಳ್ರಿ, ನಾಳೆ ಸಿಗ್ತೀವ ಹೆಂಗ, ಎಲ್ಲಿ ಸಿಗ್ತೀವಿ ಅದನ್ನ ಹೇಳ್ರಿ ನನ್ಗೆ ಫಸ್ಟ್. ಈಗ ನಾ ನಿಮ್ ಜೋಡಿ ಮಾತಾಡ್ಬೇಕ್ರಿ. ನಾಳೆ 100% ಸಿಗ್ತೇನ್ರಿ. ನೀವ್ ಒಂದ್ ಕೆಲ್ಸ ಮಾಡ್ರಿ, ನಾಳೆ ಅನಿ ಮನಿಗ್ ಬರ್ರಿ, ಅಲ್ಲೇ ಭೇಟಿ ಆಗೋಣಂತ. ಹೌದಾ? ಓಕೆ. ಹಾ ಹಾ, ಓಕೆ ಬಾಯ್. ಬಾಯ್. ಹಾ ಹಾ. ನಾಳೆ ಅವನಾಗೆ ಬಂದ್ ನಂಗೆ ಪ್ರಪೋಸ್ ಮಾಡ್ತಾನೆ. ಒಂದ ಮಾತಿಗೆ ಒಪ್ಕೊಂಡ ಬಿಡ್ರಿ. ಅವ್ನು ಯೂಟ್ಯೂಬ್ ವಿಡಿಯೋ ನೋಡಿ ನಾ ಮೊದ್ಲೇ ಇಷ್ಟ ಪಡಾಕತ್ತಿದ್ನಿ ಅವ್ನ, ಬಟ್ ಈಗ ಅವನ ನನ್ ನೋಡಿ ಇಷ್ಟ ಪಡಾತಾನ. ಬರ್ರಿ ಒಳಗ್ ಬರ್ರಿ. ಅವನಿಗೆ ಬರ್ತಂತಂದ್ರೆ ಗೊತ್ತು ಕುತ್ಕೊಡ್ರಿ. ಆಕ್ಚುಲಿ ನಿಮ್ಗೊಂದ್ ಮಾತು ಹೇಳ್ಬೇಕು. ಏ ಗಪ್ರಿ, ನಿಮ್ ಮಾತ ಆಮೇಲೆ ಹೇಳುವಂತ. ನಿಮ್ ಜೋಡಿ ಆಮೇಲೆ ಮಾತಾಡ್ನು. ಫಸ್ಟ್ ಈಗ ಅವನಿ ಎಲ್ಲ ಕಾಲ್ ಮಾಡ್ತೀನಿ, ಅವನಿ ಜೋಡಿ ನಾ ಮಾತಾಡ್ಬೇಕು. ಅಂದ್ರ ನೀವು ಎಸ್, ನಾನ ಅವನಿ. ಏನ್ರಿ ನೀವ ಹಿಂಗ್ ಮಾಡ್ಬಿಟ್ರಿ? ಚೆಕ್ ಇದನ್ನ ಯಾಕೆ ನೀವು ಮೊದ್ಲೇ ಹೇಳಿಲ್ರಿ ನನಗ? ನಾನ್ ನಿಮ್ ಜೋಡಿ ಮಾತಾಡ್ಬೇಕು, ನಿಮ್ಮನ್ ಭೇಟಿ ಆಗ್ಬೇಕಂತಂದ್ ಎಷ್ಟು ಒದ್ದಾಡಿನ ಗೊತ್ತೈತ್ರಿ. ಸಾರಿ ಕಣೋ ಮುದ್ದು, ನೀನ್ ಬಾಳ್ ಕಾಡ್ಸಿದ್ದಕ್ಕ. ಈಗ ಹೇಳ್ರಿ, ನಾನ ಅವನಿ ಅಂತ ಹೇಳಿ ಗೊತ್ತಾಯ್ತಿಲ್ಲ, ಏನ್ ಹೇಳೋದಿತ್ತು? ಹೇಳು. ಪ್ರಪೋಸ್ ಮಾಡೋದಿಲ್ಲ, ಲವ್ ಯು ಅಂತ ಹೇಳು. ಅದ
ನಂದು ಒಂದು ಫೋಟೋ ನೀವು ಸ್ಕೆಚ್ ಮಾಡಿದ್ರಲ್ಲ, ಆ ಫೋಟೋ ನಿಮ್ಗೆ ಎಲ್ಲಿ ಸಿಕ್ತು? ಅದಾ, ಅವತ್ ನಾನು ಒಂದ್ ದಿವ್ಸ ಜ್ಯೂಸ್ ಅಂಗಡಿಗೆ ಹೋಗಿದ್ದೆ. ಅವಾಗ ಜ್ಯೂಸ್ ಕುಡಿಬೇಕಾದ್ರೆ ನಿಮ್ ಫೋಟೋ ಸಿಕ್ತು. ಆ ಫೋಟೋ ನಿಮ್ದಲ್ಲ, ಅದಕ್ಕೆ ನಾನು ಜೋಪಾನವಾಗಿ ಇಟ್ಕೊಂಡಿದ್ದೆ. ಆ ಫೋಟೋ ಕಾಪಿ ನಿಮ್ಮ ಕಡೆ ಐತಿ? ಅದ್ ನಿಮ್ ಫೋಟೋ, ಅದಕ್ಕೆ ನಾನು ಜೋಪಾನವಾಗಿಟ್ಟೀನಿ. ಆ ಕಾಪಿ ನನಗೆ ಕೊಡ್ತೀರಾ? ಹಾ, ಕೊಡ್ತೀನಿ, ಒಂದ್ ನಿಮಿಷ. ತಗೋರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಈ ಫೋಟೋ ಕಾಪಿ ಸಂಬಂಧ ಇಷ್ಟು ದಿವಸ ನಿಮ್ಮನ್ನು ನೋಡ್ಬೇಕು, ನಿಮ್ಮ ಮಾತಾಡ್ಬೇಕು ಅಂತ ನಿಮ್ಮ ಬೆನ್ನು ಬಿದ್ದಿದ್ದು ನಾನು. ಈ ಫೋಟೋ ಕಾಪಿ ವಿಶೇಷತೆ ಏನು ಗೊತ್ತೇನ್ರಿ? ಈ ಫೋಟೋ ನಾ ಎಲ್ಲೂ ಹೊರಗೆ ಸೋಷಿಯಲ್ ಮೀಡಿಯಾದಾಗ ಎಲ್ಲಿ ಹಾಕೇ ಇಲ್ಲ. ಈ ಫೋಟೋ ಕಾಪಿ ಇರೋದು ಅದು ನನ್ನ ಕಡೆ ಅಷ್ಟೇ ಇತ್ತು. ಈ ಕಾಪಿ ನಾ ಎಲ್ಲಿ ಕಳ್ಕೊಂಡು ನನಗೂ ಗೊತ್ತಿಲ್ಲ. ನಾನು ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಒಂದು 5 ಶಾರ್ಟ್ ಮೂವಿ ಮಾಡಿಕೊಟ್ಟಿನಿ. ಆ 5 ಶಾರ್ಟ್ ಮೂವಿ ಪೇಮೆಂಟ್ 50 ಲಕ್ಷ ರೂಪಾಯಿ ನನಗೆ ಬರಬೇಕಾಗಿತ್ತು. ಆ ಕಂಪ್ನಿಯವ್ರು ಏನು ಮಾಡಿದ್ರು, 50 ಲಕ್ಷ ರೂಪಾಯಿ ಹವಾಲ ಹಾಕಿ ಕೊಟ್ಟಾರ. ಆ ಹವಾಲದವ್ರು ಒಂದು ಕೋಡ್ ಕೊಟ್ಟರು. ಆ ಕೋಡ್ ಈ ಫೋಟೋ ಹಿಂದೈತು. ಈ ಕೋಡ್ ಕೊಟ್ಟವನ ನನ್ನ ಪೇಮೆಂಟ್ 50 ಲಕ್ಷ ರೂಪಾಯಿ ನನಗೆ ಸಿಗ್ತೈತಿ. ಥ್ಯಾಂಕ್ ಯು. ಈ ಕಾಪಿ ಜೋಪಾನವಾಗಿ ಇಟ್ಕೊಂಡಿದ್ದಕ್ಕೆ, ಹಂಗ ನನಗೆ ವಾಪಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅವನಿ. ಹಂಗಿದ್ರ ಇಷ್ಟ ದಿವ್ಸ ನಿನ್ನ ನೋಡ್ಬೇಕು, ನನ್ನ ಜೊತೆ ಮಾತಾಡ್ಬೇಕು ಅನ್ನೋದು ಬರೀ ಫೋಟೋ ಸಲುವಾಗಿ ಅಷ್ಟೇನಾ? ಹೌದ್ರಿ. ಮತ್ತ ಈಗ ನಿಮ್ಮನ್ನ ಯಾಕೆ ಸುಮ್ ನೋಡ್ಲಿ? ಈಗ ನಮ್ಗೆ ನಿಮ್ಗೆ ಏನು ಸಂಬಂಧ? ನೀವೇನು ಫ್ರೆಂಡ್ ಅಲ್ಲ, ನಮ್ಗೆ ನಿಮ್ಗೆ ಏನೂ ಇಲ್ಲ. ಏನೋ ಈ ಫೋಟೋ ನೀವು ಸ್ಕೆಚ್ ಮಾಡಿದ್ರಿ, ನನಗೇನೋ ಒಂದು ಬೈ ಚಾನ್ಸ್ ಅನಿಸ್ಲತ್ತಿತ್ತು ಈ ಕಾಪಿ ನಿಮ್ಮ ಕಡೆ ಹೋದ್ರ ಅಂತಂದ್ರೆ. ಅದಕ್ಕೆ ನಾನು ನಿಮ್ಮನ್ನು ಫಾಲೋ ಮಾಡಿ ನಿಮ್ಮನ್ನು ಭೇಟಿ ಆಗ್ಬೇಕಂತ ಇಷ್ಟು ಒದ್ದಾಡೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಹೋಗಿ ಬರ್ತೀನಿ ಅವನಿ. ಬಾಯ್. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, isn't that? Spitting slow, spitting fast, I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be